ಸುಮಾರು ಆ ಕೋರ್ಟ್ ಉದ್ಘಾಟನೆ ಆದಮೇಲೆ ಒಂದು ವರ್ಷ ಸ್ವಲ್ಪ ಬಂತು ನಮಗೆ. ಅದಾದಮೇಲೆ ಒಂದು 2 ವರ್ಷದಿಂದ ಸತತ 2 ವರ್ಷಗಳಿಂದ ಹೊಸ ಕೋರ್ಟ್ ಕಟ್ಟಡದಲ್ಲಿ ನಾವು ಅಧಿಕಾರಿ ವರ್ಗದಲ್ಲಿ ಸಾಹೇಬರ ಮುಖಾಂತರ ಕೇಳ್ಕೊಂಡು ಅದನ್ನು ಹೇಳ್ತಿದ್ದೆ ನಾನು, ಅವ್ರಿಗೆ ಮನವರಿಕೆ ಮಾಡ್ಕೊಡ್ಬೇಕು, ಈ ಥರ ಮನವರಿಕೆ ಮಾಡಬೇಕಾಗ್ತದೆ ಸಮಯ ಅಂತೀನಿ. ಯಾಕಂದರೆ ಅದು 2 ಕಿಲೋಮೀಟ್ರ್ ಅವೇ ಇದೆ, 2 ಕಿಲೋಮೀಟ್ರ್ ಅವೇ ಇದೆ. ಸುತ್ತಮುತ್ತ ಯಾವುದು ಕಮರ್ಷಿಯಲ್ ವ್ಯವಸ್ಥೆ ಇಲ್ಲ, ಹೋಟ್ಲುಗಳು ಅಥವಾ ಇನ್ನೊಂದು ಮತ್ತೊಂದು ಇಲ್ಲ. ಅಲ್ಲಿ ಜನ ಅಲ್ಲಿ ಏನಾದರೂ ಆಯ್ತು ಅಂದರೆ ದೇವರೇ ಗತಿ, ಆ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂತಿಲ್ಲ ಅಂತ. ನಾನು ಇದನ್ನು ಈ ಮಧ್ಯೆ ಅಂತೂ ತುಂಬ ಬವಣೆ ಆದಮೇಲೆ ಒಂದು 6 ತಿಂಗಳಿಂದ ಸಾಹೇಬರು ಏನು ಅನ್ಕೊಂಡ್ರು ಅಂತಲೂ ಗೊತ್ತಿಲ್ಲ. ನಾನಂತೂ ಮಧ್ಯದಲ್ಲಿ ಯಾವಾಗಂದರೆ ಅವಾಗ ಫೋನ್ ಮಾಡೋದು ನಮ್ಮ ಅಫಿಷಿಯಲ್ಸ್ಗೆ, ಸಾಹೇಬ್ರಿಗೊಂದು ನನಗೆ ಒಂದು 5 ನಿಮಿಷ ಮಾತಾಡ್ಬಿಟ್ಟು ರಿಕ್ವೆಸ್ಟ್ ಮಾಡ್ಬೋದು, ಇಲ್ಲ ಬನ್ನಿರಿ ನಾವು ಯಾವಾಗ ಹೋದರೂ ಕೂಡ ಅವ್ರು ಎಷ್ಟೇ ಕೆಲಸದ ಒತ್ತಡ ಇದ್ದರೂ ಕೂಡ ನಮ್ಮನ್ನು ಬಂದು ಏನಪ್ಪ ನಿಮ್ಮ ಸಮಸ್ಯೆ ಸ್ವಾಮಿ, ಇದೇ ನಮ್ಮ ಬನ್ನಿ ಎಲ್ಲರೂ ಹತ್ರ ಬನ್ನಿ. ಜಾಯಿನ್ ಮೀ. ಬಿಡಬೇಕಾಗುತ್ತೆ ನಾವು ಕಾಂಗ್ರೆಚುಲೇಟ್ ಯು. ಥ್ಯಾಂಕ್ಸ್ ಹೇಳ್ಬೇಕು ಸರ್, ಆಗ್ತಿರ್ಲಿಲ್ಲ ಕೆಲಸ ಇದೆ. ಸ್ವಲ್ಪ ಎಲ್ಲ ವಿಷಯ ಬನ್ನಿ, ಹಿಂದೆ ಬನ್ನಿ, ಹಿಂದೆ ಬನ್ನಿ, ಇಲ್ಲಿ ಬವಣೆ ಎಷ್ಟಿದೆ ಅಂತಿಲ್ಲ ಅಂತ ನನಗೇನು ಅಷ್ಟೊಂದು ಸಂತೋಷ ಇಲ್ಲ, ಯಾಕಂದ್ರೆ ಜಾಸ್ತಿ ನೀರು ಬಂದಿಲ್ಲ. ಆದರೆ ಸಮಾಧಾನ ಇದೆ, ಯಾಕಂದರೆ ಉಸಿರಾಟಕ್ಕೆ ಎಷ್ಟು ಬೇಕೋ ಅಷ್ಟು ನಮಗೆ ಉಸಿರು ಸಿಗ್ತಾ ಇದೆ ಅಂತ ಒಂದು ಸಮಾಧಾನ ಇದೆ. ಈ ರೀತಿಯಾಗಿ ನಾನು ಯಾವುದೇ ಕುಂದುಕೊರತೆಗಳನ್ನ ಕುಂದುಕೊರತೆಗಳನ್ನ ತೊಗೊಂಡೋದಾಗ ನಮ್ಮ ಸ್ಟಾಪ್ ಕೊಡಿ ಸ್ವಾಮಿ, ಇನ್ನೊಂದು ಕೊಡಿ ಸ್ವಾಮಿ, ಮತ್ತೊಂದು ಕೊಡಿ ಸ್ವಾಮಿ ಅಂತ ಏನೋ ಒಂದು ವಿಷಯ ತೊಗೊಂಡೋಗ್ತೀವಿ. ಸಾಹೇಬ್ರ ಕೇಳ್ತೀವಿ, ಹೇಳ್ರಿ ಅದೇ. ನನ್ನ ಸಹೋದರಿಯರು ಮೊದಲು ಪ್ರಾರ್ಥನೆ ಮಾಡಿದರು, ತುಂಬ ಅರ್ಥಗರ್ಭಿರುವಂಥ ಒಂದು ಪ್ರಾರ್ಥನೆ ನಾನು ಆಲಿಸ್ತಾ ಇದ್ದೆ, ಭಗವಂತನ ನಾಮಸ್ಮರಣೆ. ನಂತರ ಅವರು ಪ್ರಮಾಣ ವಚನ ಮಾಡಿಕೊಂಡು ಅದಂತೂ ಇನ್ನೂ ತುಂಬ ಅರ್ಥಗರ್ಭಿತವಾಗಿ ನಾನು ಕೇಳಬೇಕಾಗಿತ್ತು. ಯಾವುದೇ ವಿಷಯಕ್ಕೂ ನಾವು ನಡೆದಂತೆ ನಡಿಬೇಕಾಗಿತ್ತು. ಇವತ್ತು ಇಲ್ಲೆಲ್ಲರೂ ಕೂತಿದ್ದಾರೆ, ನಮ್ಮನ್ನೆಲ್ಲ ನೋಡಿ ಇಷ್ಟೊಂದು ಹೃದಯ ತುಂಬಿ ಬರ್ತಿದೆ ಅಂತಂದರೆ, ಇಷ್ಟೊಂದು ಆಶಾಭಾವನೆಯಿಂದ ತಾವೆಲ್ಲರೂ ತಮ್ಮ ದೃಷ್ಟಿಯಲ್ಲಿ ಏನೇನೋ ಜೀವನದ ಕಲ್ಪನೆಗಳನ್ನು, ಮುಂದಿನ ವಿಚಾರಗಳನ್ನು ಹೊಂದಿರತಕ್ಕಂಥವರಾಗಿ ಅಷ್ಟೇ ಜವಾಬ್ದಾರಿಯಿಂದ ಇರಬೇಕು. ನೀವು ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿನಿಗೂ ಸಹ ಅಷ್ಟೇ ಒಂದು ಅದರ ಲಾಭವನ್ನು ಪಡ್ಕೊಂಡು ದುರುಪಯೋಗ ತಗೊಳಕ್ಕೆ ಹೋಗಬಾರ್ದು. ಸಮಾಜದಲ್ಲಿ ಎಂಥ ಜನ ಯಾರಿರ್ತಾರೆ ಗೊತ್ತಿರಲ್ಲ, ಏನೇನೋ ಅಂತಂದು ಊಟ ತಿಂಡಿಗಳನ್ನು ಕೊಟ್ಟು ಏನೇನೋ ಮೋಸ ಮಾಡ್ತಕ್ಕಂಥ ಪರಿಸ್ಥಿತಿಗಳು ಬರ್ತಿರ್ತವೆ. ಯಾವುದಕ್ಕೂ ಒಳಗಾಗಬೇಡಿ, ದಯವಿಟ್ಟು ಒಳ್ಳೆಯ ಜೀವನವನ್ನು ರೂಪಿಸಿಕೊಳ್ಳಿ. ನಾನು ನಿನ್ನೆ ಕೆಲವೊಂದು ಮಕ್ಕಳ ಮಾತುಗಳನ್ನು ಕೇಳಿ ನಾನು ಒಂಥರ ಮುಗಿಸ್ಬಿಡ್ತಾನೆ. ಯಾವೊಂದು ಮಕ್ಕಳನ್ನು ನಾನು ಪರೀಕ್ಷೆ ಮಾಡಿದ್ದೀನಿ, ಆ ಮಕ್ಕಳ ಬಾಯಿಗೆ ಬರ್ತಕ್ಕಂಥದ್ದನ್ನು ಮುಖ್ಯವಾಗಿ ಒಂದು ವಿಷಯ ಹೇಳ್ತೀನಿ. 1 ಅಥವಾ 2% ಜನ ಅಷ್ಟೇ ಮುದ್ದಾಲಿಂದ ಅನುಕೂಲವಾಗಿ ಚೆನ್ನಾಗಿ ಇರ್ತಾರೆ.
ವ್ಯವಸ್ಥೆಯಲ್ಲಿ ಆರಾಮಾಗಿ ಬದುಕ್ಬೋದು. ಇನ್ನು 95% ಹೆಚ್ಚು ಜನಕ್ಕೆ ಜೀವನ ಕಟ್ಕೊಳ್ಳೇಬೇಕು, ನನ್ನನ್ನು ಸೇರಿಸಿ ಹೇಳ್ತಾರೆ. ಇವತ್ತು ನಾವು ಚೆನ್ನಾಗಿದ್ದೀವಿ, ಹಿಂದಿಂದು ಹೇಳ್ತಾ ಇದ್ದೀನಿ, ನಮ್ಮನ್ನು ಸೇರಿಸಿ ಜೀವನ ಕಟ್ಕೊಳ್ಳೇಬೇಕು. 95% ಹೆಚ್ಚು ಜನ ಏನಿದ್ದಾರೆ ಇವತ್ತು ಆ ಒಂದು ವಯಸ್ಸು ಬರೋದ್ರೊಳಗೆ ಜೀವನ ಕಟ್ಕೊಳ್ಳಿಲ್ಲ ಅಂದರೆ ಯಾರು ಬದುಕೋಕ್ಕಾಗೋದಿಲ್ಲ. ನೀವೆಲ್ಲ ಅಂದ್ಕೊಂಡಿರ್ತೀರಿ ನಾವು ಮಾತ್ರ ಬಡವರು, ನಮ್ಮ ಪೇರೆಂಟ್ಸ್ ಯಾರು ನಮಗೆ ಸರಿಯಾದ ರೀತಿಯಲ್ಲಿ ಆಸ್ತಿ ಮಾಡಲಿಲ್ಲ, ಮತ್ತೊಂದು ಮಾಡಲಿಲ್ಲ. ಇವತ್ತು ನಾವು ದುಡಿಯೋಕ್ಕೆ ಬರಬೇಕಾಗ್ಬಂತು ಮತ್ತೊಂದು ತಲೆಯಲ್ಲಿ ಇರುತ್ತಲ್ಲ, ನಿಮ್ಮ ತಲೆಯಲ್ಲಿ ಇರುತ್ತೆ ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ. ಈಗ ನಾವು ಲಾಯರ್ ಕೆಲಸ ಎಲ್ಲೆಲ್ಲಿ ಮುಗಿಸ್ತೋ ಲಾಯರ್ ಬಂದಿದ್ದಾರೆ, ಅವ್ರು ಇನ್ವೆಸ್ಟಿಗೇಷನ್ ಎಲ್ಲ ಮಾಡ್ತಾ ಇದ್ದೀವಿ. ನಮ್ಮ ಜೀವನ ಹೆಂಗಿರುತ್ತೆ ಗೊತ್ತಾ, ನಾವು LLB ಮುಗಿಸಿ ಆಚೆ ಬಂದಮೇಲೆ MBBS ಮುಗಿಸಿ ಆಚೆ ಬಂದಮೇಲೆ ನಮಗೆ ಏನು ತಿಂಗಳು ಬರುತ್ತಲ್ಲ, ವೇಜಸ್ ಅಂತಿರೋ ಸಂಬಳ ಅಂತಿರೋ ಏನಂತಿರೋ ಗೊತ್ತಿಲ್ಲ. ನಿಮ್ಮ ಮಕ್ಕಳಿಗೆ ಏನು ಹೇಳಿ ಅಂತಂದರೆ, ಅವರಿಗೆ ಗುಡ್ ಟಚ್ ಅಂದರೆ ಯಾವ ಭಾಗದಲ್ಲಿ ಟಚ್ ಮಾಡಿದರೆ ಅದು ಸೇಫು, ಯಾವ ಭಾಗದಲ್ಲಿ ಟಚ್ ಮಾಡಿದರೆ ಅದು ಅನ್ಸೇಫ್ ಅಥವಾ ಸುರಕ್ಷತೆ ಇಲ್ಲದೆ ಇರೋವಂಥದ್ದು ಅನ್ನೋದನ್ನು ನಾವು ಮಕ್ಕಳಿಗೆ ಫಸ್ಟ್ ಹೇಳ್ಕೊಡ್ಬೇಕು. ಮಕ್ಕಳಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಎಲ್ಲ ಮುಚ್ಚಿಡಕ್ಕೆ ಟ್ರೈ ಮಾಡ್ತೀವಿ. ಪೇರೆಂಟ್ಸ್ ಯಾವಾಗ ಮುಚ್ಚಿಡಕ್ಕೆ ಟ್ರೈ ಮಾಡ್ತೀವೋ ಅದು ಕ್ಯೂರಿಯಾಸಿಟಿ ಬೆಳೀತಾ ಹೋಗುತ್ತೆ. ಅದು ಮಾನವನ ಒಂದು ಸಹಜ ಲಕ್ಷಣ. ಯಾವಾಗ ಕ್ಯೂರಿಯಾಸಿಟಿ ಡೆವಲಪ್ ಆಗ್ತಾ ಹೋಗುತ್ತೋ ನಿಮಗೆ ಗೊತ್ತಿಲ್ಲದಂಗೆ ಅದನ್ನು ನೋಡೋದಕ್ಕೆ ಹೋಗ್ತಾರೆ ಅಥವಾ ಮಾಡೋದಕ್ಕೆ ಹೋಗ್ತಾರೆ. ಆದ್ದರಿಂದ ದಯವಿಟ್ಟು ತಾಯಂದ್ರೆ ಏನಾಗಿರಬೇಕು ಅಂದರೆ, ಮಕ್ಕಳಲ್ಲಿ ಹೆಣ್ಣುಮಕ್ಕಳಿಗೆ ನೀವು ಮುಕ್ತವಾಗಿರಬೇಕು. ಏನು ಹೇಳಕ್ಕೆ ಬಂದಷ್ಟು ಅದನ್ನ ಕೇಳ್ತೀಯಾ, ಅದನ್ನು ಕೇಳಬಾರ್ದು ಅಂತ ಅದನ್ನು ಯಾವತ್ತೂ ಹೇಳಕ್ಕೆ ಹೋಗ್ಬಿಡಿ. ಅದನ್ನು ಯಾವುದೋ ಒಂದು ರೂಪದಲ್ಲಿ ಅವರಿಗೊಂದು ತಿಳುವಳಿಕೆ ನೀಡುವಂಥ ಕೆಲಸ ತಾಯಂದ್ರಿಂದ ಆಗಬೇಕು. ಅಂತಂದರೆ ನಿಮಗೆ ಹಣೆ ಮೇಲೆ ಯಾರಾದರೂ ಮುಟ್ಟಿದರೆ, ನಿಮ್ಮ ಶೋಲ್ಡ್ರನ್ನ ಮುಟ್ಟಿದರೆ ಗೊತ್ತಾಯ್ತಾ, ನಿಮ್ಮ ಕಾಲನ್ನು ಮುಟ್ಟಿದರೆ ಆವಾಗ ಅದು ಗುಡ್ ಟಚ್ ಅಂತ ತಿಳ್ಕೊಳ್ಳಿ. ಆದರೆ ಹಣೆ ಮುಟ್ಟಬೇಕಾದ್ರೆ, ಕಾಲನ್ನು ಮುಟ್ಟಬೇಕಾದ್ರೆ, ಶೋಲ್ಡ್ರನ್ನ ಮುಟ್ಟಬೇಕಾದ್ರೆ ವಿನಾಕಾರಣ ಮುಟ್ಟೋದು, ಯಾವುದೇ ಕಾರಣ ಇಲ್ಲದೆ ಮುಟ್ಟೋದು ಅಥವಾ ಬಲವಾಗಿ ಮುಟ್ಟೋದು, ಇವೆಲ್ಲ ಬ್ಯಾಡ್ ಟಚ್. ಅರ್ಥ ಆಯ್ತಾ? ಬ್ಯಾಡ್ ಟಚ್ ಅಂತ ನಾವು ಹೇಳ್ಕೊಡ್ಬೇಕು. ನೋಡಮ್ಮ, ನೀನು ಯಾರಾದರೂ ಪದೇ ಪದೇ ಈ ರೀತಿ ಮಾಡ್ತಾ ಇದ್ರೆ, ಅಥವಾ ನೀನು ಚಾಕ್ಲೇಟ್ ಕೊಡ್ತೀನಿ ಒಳಗಡೆ ಬಾ ಅಂತ ಕರೆಯೋದಾಗಲಿ, ಅಥವಾ ಯಾರು ಪೇರೆಂಟ್ಸ್ ಇದ್ದಾಗ ಆಸೆಗಳನ್ನು ತುಂಬೋದಾಗಲಿ, ಎಷ್ಟೋ ಕೇಸ್ಗಳನ್ನು ನೋಡಿದ್ದೀವಿ ನಾವು. 7ನೇ ಕ್ಲಾಸು 8ನೇ ಕ್ಲಾಸ್ ಹುಡುಗಿಯರನ್ನ ಕರ್ಕೊಂಡು ಓಡೋಗ್ಬಿಟ್ಟಿದ್ದಾರೆ. ಏನು 7ನೇ ಕ್ಲಾಸು 8ನೇ ಕ್ಲಾಸ್ ಹುಡುಗಿಯರನ್ನ ಮತ್ತು ಯಾವ ರೀತಿ ಅವರು ಕುಸಲಾಯಿಸಿರ್ತಾರೆ ಅಂತಂದರೆ ಆಮಿಷಗಳನ್ನು ಮುಟ್ಟಿರ್ತಾರೆ. ನಿನಗೆ ಅದರೊಳಗೆ ತಂದೆ ಏನಾದ್ರು ತೀರೋಗಿದ್ರೆ ಹೆಣ್ಮಕ್ಳಿಗೆ ಆಸ್ತಿ ಇಲ್ಲ ಅಂತೇಳಿ ಘೋಷಣೆ ಮಾಡಿದ್ರು. 9/9/2005 ಮೇಲೆ ತಂದೆ ತೀರೋಗಿದ್ರೆ ಅವಳಿಗೆ ಆಸ್ತಿಯಲ್ಲಿ ಹಕ್ಕಿದೆ ಅಂತ. ಈಗ 2005 ಏನಾದ್ರು ಪಾರ್ಟಿಷನ್ ವಿಭಾಗ ಪತ್ರ ಆಗಲಿ, ಇಲ್ಲ ಏನಾದ್ರು ಕ್ರಯ ಪತ್ರ ಆಗಲಿ, ಇನ್ನೇನು ಅದಕ್ಕೆ ಸಂಬಂಧಪಟ್ಟಿದ್ದು ಏನಾದ್ರು ರಿಜಿಸ್ಟರ್ ಆಗಿದ್ರೆ ಹೆಣ್ಮಕ್ಳಿಗೆ ಹಕ್ಕಿಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. 2005 ಆಚೆಗೆ ಏನಾದ್ರು ಆಗಿದ್ರೆ ಅವಳ ಹಕ್ಕು ಪಡ್ಕೋಬೋದು ಅಂತ ಹೇಳ್ಬಿಟ್ಟು ಮತ್ತೆ ಕೆಲವೊಂದೆಲ್ಲ ಚೇಂಜಸ್. ಬೇಸರ ಆಗುತ್ತೆ. ಅದನ್ನು ಸಹ ನಾವು ಇರೋ ಮಕ್ಕಳು ನಾವು ರಕ್ಷಣೆ ಮಾಡಬೇಕು. ಹೋಮ್ ನಡೆಸ್ತಾ ಎಲ್ಲ ಪೊಲೀಸ್ ವೆರಿಫಿಕೇಷನ್ ಆಗುತ್ತೆ ತಗೊಳ್ತಾ ಇದ್ದೀವಿ. ಹಳೆ ಸಿಬ್ಬಂದಿಗೆಲ್ಲ ಮನೆ ಕಳಿಸಿದ್ದೀವಿ. ಇಲ್ಲಿ ಒಂದು ವಿಚಾರ ನಿಮ್ಗೆ ಹೇಳಬೇಕು, ಅಂಗನವಾಡಿ ಮೇಡಮ್ ಆಗಲಿ ಆ ಎಮ್ಮ ಇನ್ಚಾರ್ಜ್ ಆ ಎಮ್ಮ ಸರಿಯಾಗಿ ಮಾಡಬೇಕು. ಯಾಕೆ ಅಂದರೆ ಆಕೆ ಮಕ್ಕಳ ಇನ್ಚಾರ್ಜ್. ಮೊನ್ನೆ ನಾಮಗೊಂಡ್ಲು ಪಂಚಾಯತಿ ಹಿಂಭಾಗದಲ್ಲಿ ಬೆಂಕಿ ಹಾಕಿದ್ದಾರೆ. ಅದರಲ್ಲಿ ಪ್ಲಾಸ್ಟಿಕ್ ಕವರ್ಗಳು ಅಲ್ಲೇ ಬೆಂಕಿ ಆಗ್ತಾ ಇದೆ. ಆ ಮಗು ಹೋಗಿದ್ದೆ. ಮತ್ತು ಬಾಲ್ಯ ವಿವಾಹಗಳು ಮೊದಲನೇದಾಗಿ ಮೆಥಡಿ ಗೊತ್ತಾಗೋದೇ ಆಶಾ ಕಾರ್ಯಕರ್ತರಿಗೆ, ಅಂಗನವಾಡಿ ಕಾರ್ಯಕರ್ತೆಯರಿಗೆ. ಅವರು ತಿಳಿಸ್ಬೇಕು ಅಂತ ಇದ್ದರೂ ಕೂಡ ಕೆಲವು ಸಾರಿ ತಿಳಿಸೋದಕ್ಕಾಗಲ್ಲ. ಯಾಕೆಂತಂದರೆ ಅಲ್ಲೇ ಕೆಲಸ ಮಾಡಬೇಕಾಗಿರೋದ್ರಿಂದ ಅಲ್ಲೇ ನಮ್ಗೆ ತೊಂದರೆ ಆಗುತ್ತೆ, ನಾವು ಈ ಮಾಹಿತಿಯನ್ನು ಕೊಟ್ಟರೆ ಅಂತ ಭಯ ಪಡ್ತಾ ಇರ್ತಾರೆ. ಆ ರೀತಿನಲ್ಲಾದರೆ ತುಂಬಾ ಈಗ ಇನ್ನೂ ನಡೀತಾನೆ ಇದೆ ಬಾಲ್ಯ ವಿವಾಹಗಳು. ಆ ರೀತಿಯಲ್ಲಿ ನೀವು ಯಾರು ಭಯ ಪಡುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ನಂಬರು ಹೇಳುವಂತಿಲ್ಲ, ನಿಮ್ಮ ಮಾಹಿತಿ ಕೂಡ ಕೊಡುವಂತಿಲ್ಲ. ಒಂದು ಫೋನ್ ಮೂಲಕ ತಿಳಿಸಿದ್ರೆ ಸಾಕು. ಅವರ ಒಂದು ನಮ್ಮ ಡಾಕ್ಟರ್ ಸಾಹೇಬ್ ಹೇಳ್ದಂಗೆ ಆ ಹೆಣ್ಮಕ್ಳು, ಅಪ್ರಾಪ್ತ ಹೆಣ್ಮಕ್ಳು ಮದುವೆ ಆದರೆ ಅವ್ರಿಗೆ ಯಾವ್ಯಾವ ರೀತಿಯ ತೊಂದರೆಗಳು ಬರುತ್ತೆ ಅನ್ನೋದನ್ನೆಲ್ಲ ಹೇಳಿದ್ದಾರೆ. ಆ ವಿಷಯಗಳನ್ನೆಲ್ಲ ನೀವು ತುಂಬ